ಕಬ್ಬನ್ನು ಸಿಹಿಗೊಳಿಸಿದ ವಿಜ್ಞಾನಿ ಎಂದೇ ಪ್ರಖ್ಯಾತರಾದ ಇ.ಕೆ. ಜಾನಕಿ ಅಮ್ಮಾಳ್. ಭಾರತಕ್ಕೆ ಸ್ವತಂತ್ರ ಸಿಗುವ ವರ್ಷಗಳ ಹಿಂದೆ MS ವ್ಯಾಸಂಗ ಮಾಡಲು ಅಮೆರಿಕಕ್ಕೆ ಹೋದ ಮಹಿಳೆ. ಜರ್ಮನ್ ವಿಮಾನಗಳು ಲಂಡನ್ನಲ್ಲಿ ಬಾಂಬ್ ದಾಳಿ ನಡೆಸಿದಾಗ ಇಂಗ್ಲೆಂಡ್ನಲ್ಲಿ ತನ್ನ ಸಂಶೋಧನಾ ಕಾರ್ಯವನ್ನು ಶಾಂತವಾಗಿ ಮುಂದುವರಿಸಿದವರು. ಸಸ್ಯಶಾಸ್ತ್ರದಲ್ಲಿ PhD ಪಡೆದ ಮೊದಲ ಭಾರತೀಯ ಮಹಿಳೆ ಎಡವಲತ್ ಕಕ್ಕಟ್ ಜಾನಕಿ ಅಮ್ಮಾಳ್. 1897 ನವೆಂಬರ್ 4 ಕೇರಳದ ತಿರುಚೇರಿಯಲ್ಲಿ ದಿವಾನ್ ಬಹದ್ದೂರ್ ಎಡವಲತ್ ಕಕ್ಕಟ್ ಕೃಷ್ಣನ್ ಹಾಗೂ ದೇವಿ ಕುರುವಯಿ ಇವರಿಗೆ ಜನಿಸಿದರು. ಕೇರಳದಲ್ಲಿ ಶಾಲೆಯ ನಂತರ ಕ್ವೀನ್ ಮೇರಿ ಕಾಲೇಜಿನಲ್ಲಿ ಪದವಿ ಮತ್ತು 1921ರಲ್ಲಿ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸಸ್ಯಶಾಸ್ತ್ರದಲ್ಲಿ ಗೌರವ ಪದವಿಯನ್ನು ಪಡೆಯಲು ಮದ್ರಾಸ್ ಪ್ರೆಸಿಡೆನ್ಸಿಗೆ ಹೋದರು. ಅವರು 1925ರಲ್ಲಿ ತಮ್ಮ ಸ್ನಾತಕೋತ್ತರ ಪದವಿಯನ್ನು US ಮಿಚಿಗನ್ ವಿಶ್ವವಿದ್ಯಾನಿಲಯದಿಂದ ಪ್ರತಿಷ್ಠಿತ ಬಾರ್ಬೌರ್ ವಿದ್ಯಾರ್ಥಿ ವೇತನವನ್ನು ಪಡೆದಾಗ ಆಕೆಗೆ ಕೇವಲ 28 ವರ್ಷ. ಅಮ್ಮಾಳ್ ಮತ್ತೆ 1931ರಲ್ಲಿ ತನ್ನ ಡಾಕ್ಟರೇಟ್ ಪ್ರಬಂಧವನ್ನು ಮಿಚಿಗನ್ನಲ್ಲಿ ಮುಂದುವರೆಸಿ ನಂತರ ಭಾರತಕ್ಕೆ ಮರಳಿ 2 ವರ್ಷಗಳ ಕಾಲ ತಿರುವನಂತಪುರದ ಮಹಾರಾಜ ವಿಜ್ಞಾನ ಕಾಲೇಜಿನಲ್ಲಿ ಸಸ್ಯಶಾಸ್ತ್ರವನ್ನು ಕಲಿಸಿದರು. ಆ ಸಮಯದ ಮಹಿಳೆಯರು ಮಕ್ಕಳನ್ನು ಹೆರಲು ಅಥವಾ ಅಡುಗೆ ಮನೆಗೆ ಸೀಮಿತವಾಗಿದ್ದ ಕಾಲ. ಆದರೆ ಈಕೆ ಭಾರತ ಮತ್ತು ವಿದೇಶಗಳಲ್ಲಿ ಕೆಲಸ ಮಾಡಿ 1934ರಲ್ಲಿ ಅವರು ಕೊಯಮತ್ತೂರಿನ ಕಬ್ಬು ತಳಿ ಸಂಸ್ಥೆಯಲ್ಲಿ ತಳಿಶಾಸ್ತ್ರಜ್ಞರಾಗಿ ತಮ್ಮ ಕೆಲಸವನ್ನು ಪ್ರಾರಂಭಿಸಿದರು. ಸೈಟೋಜೆನೆಟಿಕ್ಸ್ ಅಂದರೆ ಕ್ರೋಮೋಸೋಮ್ಗಳು ಮತ್ತು ಆನುವಂಶಿಕತೆಯ ಅಧ್ಯಯನ. ಜಾನಕಿ ಅಮ್ಮಾಳ್ ಮುಂದೆ ಕಬ್ಬಿನ ಜೀವಶಾಸ್ತ್ರದಲ್ಲಿ ಕೆಲಸ ಮಾಡಲು ಅಲ್ಲಿ ಭಾರತೀಯ ಪರಿಸರಕ್ಕೆ ತಕ್ಕಂತೆ ಕಬ್ಬಿನ ಹೆಚ್ಚಿನ ಇಳುವರಿ ತಳಿಯನ್ನು ಸೃಷ್ಟಿಸಲು ಸಾಧ್ಯವಾಯಿತು. 1935ರಲ್ಲಿ ಸರ್ CV ರಾಮನ್ ಅವರು ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್ ಅನ್ನು ಸ್ಥಾಪಿಸಿದರು ಮತ್ತು ಅದರ ಮೊದಲ ವರ್ಷದಲ್ಲಿ ಅಮ್ಮಾಳ್ ಅವರನ್ನ ಸಂಶೋಧನಾ ಸಹೋದ್ಯೋಗಿಯಾಗಿ ಆಯ್ಕೆ ಮಾಡಿದರು. ಅಕಾಡೆಮಿಯಲ್ಲಿ 5 ವರ್ಷಗಳ ಕಾಲ ಕೆಲಸ ಮಾಡಿದ ನಂತರ ಅವರು 1940ರಲ್ಲಿ ಇಂಗ್ಲೆಂಡ್ಗೆ ಹೋದರು. ಅವರ ಆಗಮನಕ್ಕೆ ಕೇವಲ 2 ತಿಂಗಳು ಮೊದಲು ಇಂಗ್ಲೆಂಡ್ ಜರ್ಮನಿಯ ಮೇಲೆ ಯುದ್ಧ ಘೋಷಿಸಿತು. ಅಮ್ಮಾಳ್ ಕುಗ್ಗಲಿಲ್ಲ ಮತ್ತು ಅವರ ಬದ್ಧತೆ ಧೈರ್ಯ ಅನುಕರಣೀಯವಾಗಿತ್ತು. ಇಂಗ್ಲೆಂಡ್ನಲ್ಲಿ ಅವರು ಲಂಡನ್ನ ಜಾನ್ ಇನ್ನೆಸ್ ಹಾರ್ಟಿಕಲ್ಚರಲ್ ಇನ್ಸ್ಟಿಟ್ಯೂಟ್ನಲ್ಲಿ ಸಹಾಯಕ ಸೈಟೋಲಾಜಿಸ್ಟ್ ಆಗಿ 1 ದಶಕಕ್ಕೂ ಹೆಚ್ಚು ಕಾಲ ಕೆಲಸ ಮಾಡಿದರು ಮತ್ತು ನಂತರ ವಿಸ್ಲಿಯಲ್ಲಿನ ರಾಯಲ್ ಹಾರ್ಟಿಕಲ್ಚರಲ್ ಸೊಸೈಟಿಯಲ್ಲಿ ಸೈಟೋಲಾಜಿಸ್ಟ್ ಆಗಿ ಕೆಲಸ ಮಾಡಿದರು. 1951ರಲ್ಲಿ ಭಾರತದ ಆಗಿನ ಪ್ರಧಾನಮಂತ್ರಿ ನೆಹರು ಅವರು ಭಾರತೀಯ ಸಸ್ಯಶಾಸ್ತ್ರೀಯ ಸಮೀಕ್ಷೆ BSI ಪುನರ್ರಚಿಸುವಲ್ಲಿ ಕೆಲಸ ಮಾಡಲು ವೈಯಕ್ತಿಕವಾಗಿ ಆಹ್ವಾನಿಸಿದರು. ಅವರು ಭಾರತದ ವಿವಿಧ ಭಾಗಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿದ ನಂತರ BSIಗೆ ಮುಖ್ಯಸ್ಥರಾದರು. 1977ರಲ್ಲಿ ಆಕೆಗೆ ಪದ್ಮಶ್ರೀ ಪ್ರಶಸ್ತಿ ನೀಡಲಾಯಿತು. ಆಕೆಯ ಸ್ಮರಣಾರ್ಥವಾಗಿ ಇಂಗ್ಲೆಂಡ್ನ ಜಾನ್ ಇನ್ನೆಸ್ ಸೆಂಟರ್ ಅಭಿವೃದ್ಧಿಶೀಲ ರಾಷ್ಟ್ರಗಳ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಹೊಸ ವಿದ್ಯಾರ್ಥಿ ವೇತನವನ್ನು ಪ್ರಾರಂಭಿಸುವ ಮೂಲಕ ಜಾನಕಿಯವರನ್ನು ಗೌರವಿಸಿತು. ವಿಜ್ಞಾನದ ಅನ್ವೇಷಣೆಯಲ್ಲಿ ತನ್ನ ಜೀವನವನ್ನು ಕಳೆದ ಅಸಾಧಾರಣ ಮಹಿಳೆ ಜಾನಕಿ ಅಮ್ಮಾಳ್. ಆದ್ದರಿಂದ ಮುಂದಿನ ಬಾರಿ ನೀವು ಭಾರತೀಯ ಕಬ್ಬಿನ ಸಿಹಿ ಆಸ್ವಾದಿಸುತ್ತಿದ್ದೀರಿ ಅಥವಾ 1 ಚಮಚ ಸಕ್ಕರೆಯನ್ನು ಬಳಸ್ತಾ ಇದ್ರಿ ಅಂದರೆ ಆ ಕಬ್ಬಿಗೆ ಹೆಚ್ಚುವರಿ ಸಿಹಿಯನ್ನು ಕೊಟ್ಟಂತಹ ಡಾಕ್ಟರ್ E.K. ಜಾನಕಿ ಅಮ್ಮಾಳ್ ಅವರನ್ನು ನೆನಪಿಸಿಕೊಳ್ಳಲೇಬೇಕು. ಜೈ ಭಾರತ.